ಸ್ನೇಹಿತರೆ, ಭಾಗ 1 ವಿಡಿಯೋದಾಗ ಮತ್ತು ನಾನು ಜಳಕ ಮಾಡೋಕ್ಕೆ ಇಲ್ಲ. ಭಾಗ 2 ವಿಡಿಯೋ ಕಂಟಿನ್ಯೂ ಮಾಡಕತ್ತೀನಿ. ಭಾಗ 2 ವಿಡಿಯೋದಾಗ ಏನೇ ಮಾಡ್ತೀನಿ. ಇವಾಗ ಟೈಮ್ 3:30 ಸ್ನೇಹಿತರೆ. ಇವಾಗ ಜಳಕ ಆಗೈತಿ. 3:30 ಅಂತ ರೊಟೀನ್ ಹೆಂಗಿರುತ್ತೆ ಹೆಂಗಿಲ್ಲ ಅಂತ ನಿಮಗೂ ಶೇರ್ ಮಾಡ್ತೀನಿ. ಅವ ಮಲ್ಕೋತೀನಂತೆ ಈಗ ಮಲ್ಕೋದ ಸ್ನೇಹಿತರೆ. ಹೊಚ್ಕೊಂಡು ಕೇರಿ ನಾ ಎದ್ದಾನ್ರಿ ಒಳಗೆ ಹೊಚ್ಕೊಂಡನಾದ್ರೆ ಏನೋ ಎದ್ದಾನ. ಬನ್ನಿ ಸ್ನೇಹಿತರೆ, ಭಾಗ 1 ವಿಡಿಯೋ ನೋಡೋದ್ರಿಗೆ ಈ ವಿಡಿಯೋ ಅರ್ಥ ಆಗುತ್ತೆ. ಕಂಟಿನ್ಯೂ ಆಗ ನಾ ಹೆಂಗೆ ವಿಡಿಯೋ ಹಾಕಿರ್ತೀನಿ ಹೆಂಗೆ ಲಿಂಕ್ ನೋಡ್ಕೊತ ಹೋದ್ರಿ ಅಂದ್ರೆ ನಿಮ್ಗೆ ಖಂಡಿತ ನನ್ನ ವಿಡಿಯೋ ಅರ್ಥ ಆಗುತ್ತೆ. ಅಕ್ಕ ಭಾಗ 1 ಭಾಗ 2 ಅಂತ ಅಂತೀರಿ. ನಾನು ಎಂಥ ವಿಡಿಯೋ ಮಾಡಾಕತ್ತೀನಿ ಅಂದರೂ ಹೆಚ್ಚಾಗಿ ಸ್ನೇಹಿತರೆ. ಭಾಗ 1 ವಿಡಿಯೋದಾಗ ಏನೇನು ಮಾಡಿದ್ರೆ ಗಾರ್ಗಿ ಮತ್ತು ಉಪ್ಪುಗಾರ್ಗಿ, ಬೆಳಗಾರ್ಗಿ, ಕರಿಗಡುಬು, ಬೇಳೆ ಹಾಕೋದು, ಮತ್ತು ಪುಳಿಯೋಗರೆ, ಮತ್ತು ಇದು ಏನಂತಾರೆ ಸ್ನೇಹಿತರೆ, ಬೇಳೆ ಪಲ್ಯ ಇಂಥೆಲ್ಲ ಮಾಡಿ ಸ್ನೇಹಿತರೆ. ನಾವು ಊಟ ಮಾಡಬೇಕು. ಇವಾಗ ಊಟ ಇಲ್ಲ ಇನ್ನೂ. ಅಷ್ಟು ಬಾಂಡೆ ನೀರು ಬಂದವು. ನೀರು ಬಂದಲ್ಲಿ ಭಾಳ ಖುಷಿ ಆಗಿಬಿಡ್ತು. ಕುಡಿಯೋಕೆ ನೀರು ತುಂಬಿದೆ, ಅಷ್ಟು ನೀರು ತುಂಬ್ಕೊಂಡೆ. ಮತ್ತು ಬಟ್ಟೆ ಹೋಗಿದೆ, ಬಾಂಡೆ ತಿಕ್ಕಿದೆ, ಎಲ್ಲ ಹಿಂದೆ ಕ್ಲೀನ್. ಅಡುಗೆ ಮನೆ ಕ್ಲೀನ್ ಆಯಿತು, ಎಲ್ಲ ಕ್ಲೀನ್ ಆಯಿತು ಸ್ನೇಹಿತರೆ. ಭಾಳ ಖುಷಿ ಆಗತ್ತೈತಿ. ನಾನು ಏನೇನು ಕೆಲಸ ಮಾಡಿ ಅಂತ ನಿಮಗೆ ತೋರಿಸ್ತೀನಿ. ಊಟ ಹಾಕ್ಕೊಂಬರ್ಬೇಕು. ಒಂದಿಷ್ಟು ಟೀಚಿಂಗ್ ಮಾಡೋದವು, ಟೀಚಿಂಗು ಮಾಡಬೇಕು ಸ್ನೇಹಿತರೆ. ಬನ್ನಿ ಭಾಗ 1 ವಿಡಿಯೋ ನೋಡ್ಕೊಂಬನ್ನಿ. ಭಾಗ 2 ವಿಡಿಯೋ ನೋಡ್ಲಿಕ್ಕೆ, ಭಾಗ 1 ನೋಡ್ಲಿಕ್ಕಂದ್ರೆ 2 ವಿಡಿಯೋ ಅರ್ಥ ಆಗುತ್ತೆ ಸ್ನೇಹಿತರೆ. ಭಾಗ 1 ವಿಡಿಯೋ ನಾನು ಮುಂಜಾನೆ 5-6 ರೊಟೀನ್ ಹೆಂಗಿರ್ತಂತ ಎಲ್ಲ ವಿಡಿಯೋ ಮಾಡ್ಕೊಂಬಂದಿನಿ. ಅದು 27 ನಿಮಿಷ ವಿಡಿಯೋ ಆಯಿತು. ಹಿಂಗಾಗಿ ಭಾಗ 2 ವಿಡಿಯೋನ ಕಂಟಿನ್ಯೂ ಮಾಡಾಕತ್ತೀನಿ. ಯಾಕಂದ್ರೆ ಬಿಟ್ಟು ಅಂದ್ರೆ ನನಗೆ ಏನೋ ಒಂಥರ ಕಳ್ಕೊಂಡಾಗತ್ತೆ ವಿಡಿಯೋ ಮಾಡ್ಬೇಕು ಅನ್ಸುತ್ತೆ ಸ್ನೇಹಿತರೆ. ಅದಕ್ಕೆ ಹಿಂಗಾಗಿ ಭಾಗ 2 ವಿಡಿಯೋ ಮಾಡಾಕತ್ತೀನಿ. ಇಷ್ಟ ಲೈಕ್ ಶೇರ್ ಕಮೆಂಟ್ ಮಾಡಿ. ಅದೆಲ್ಲ ಹೇಳೋದು, ಲೈಕ್ ಶೇರ್ ಕಮೆಂಟು ಮತ್ತು ಸಬ್ಸ್ಕ್ರೈಬು ಮತ್ತು ಶೇರ್. ಇದೇ ನಮ್ಗೆ ಇದೇ ಹೇಳೋದು ನಾವು ವಿಡಿಯೋದಲ್ಲಿ. ಹೆಚ್ಚಿಗೆ ಭಾಳ ಹೇಳೋಕ್ಕಲ್ಲ ಸ್ನೇಹಿತರೆ. ಅಂತ ಹೇಳೋಕ್ಕಾದ್ರೆ ತಲೆ ಬೇಸರ ಆಗುತ್ತೆ. ನೀವು ಮಾಡೇ ಮಾಡ್ತೀರಿ. ಯಾರೇನು ಪ್ರೀತಿ ವಾತ್ಸಲ್ಯ ತೋರಿಸೋರು ನನ್ನ ಯೂಟ್ಯೂಬ್ ಫ್ಯಾಮ್ಲಿ ನನಗೋಸ್ಕರ ವಿಡಿಯೋ ಬರೋದು ಕಾಯ್ಕೋತ ಕುಂತು ನಿಮ್ಮ ಲಿಂಕ್ ಬರೋಣ ಲೈಕ್ ಕೊಡ್ತೀನಿ ರೀ, ನೋಡ್ತೀನಿ ರೀ ಅಂತಿಲ್ಲ. ಅಂಥವ್ರಿಗೋಸ್ಕರ ನಾನು ವಿಡಿಯೋ ಖಂಡಿತ ಯಾವತ್ತೂ ಚಿರಋಣಿಯಾಗಿ ಹಾಕ್ತಿರ್ತೀನಿ. ನನಗೆ ಹತ್ತೇ ಮಂದಿ ನೋಡಿ ಒಳ್ಳೆತನಕ್ಕೆ ಬೆಲೆ ಕೊಟ್ಟು ನೋಡ್ತಾರಲ್ಲ, ಒಳ್ಳೆ ವಿಡಿಯೋ ಇರ್ತಾವಂತೇಳಿ ನಮ್ಗೆ ಹೇಳ್ತಾರಲ್ಲ. 100 ಮಂದಿ ನೋಡಿ ಒಬ್ಬರು ಒಂದು ಒಳ್ಳೆ ಕಮೆಂಟ್ ಹಾಕಿದ್ರೆ ಭಾಳ ಖುಷಿ ಆಗಿಬಿಡ್ತೇನೆ. ನಿಮ್ಮ ಕಮೆಂಟ್ ನೋಡಿ ಕುಂದಾಡ್ಬಿಡ್ತೀವಿ ಸ್ನೇಹಿತರೆ. ನೀವು ಅದಕ್ಕೆ ನಿನ್ನ ಇನ್ನೂ ಹೆಚ್ಚಿಗೆ ಕುಂದಾಡಬೇಕು, ಇನ್ನೂ ಖುಷಿಯಾಗಿ ನಾ ಇರಬೇಕಂದ್ರೆ ನೀವು ಒಳ್ಳೆ ಕಮೆಂಟ್ ಹಾಕಿ. ನಿಮ್ಮ ಒಳ್ಳೆ ಕಮೆಂಟಿಗೋಸ್ಕರ ನಾ ಕಾಯ್ತಾ ಇರ್ತೀನಿ. ನಿಮ್ಗೆ ಹೆಂಗೆ ಅನಿಸುತ್ತಾ ಹೆಂಗಿಲ್ಲ ಭಾಗ 1 ವಿಡಿಯೋ ಭಾಗ 2 ವಿಡಿಯೋ ಇದೇ ಥರ ಕಂಟಿನ್ಯೂ ಮಾಡ್ಕೋತ ಒಂದೇ ವಿಡಿಯೋ ಹಾಕ್ಲಿಯೋ ಅಂತ ಅದನ್ನು ಹೇಳಿ. ಯಾಕಂದ್ರೆ ನನಗೇನು ಕಷ್ಟ ಇಲ್ಲ. 2 ವಿಡಿಯೋ ಹಾಕೋಕ್ಕೇನು ಕಷ್ಟ ಇಲ್ಲ. 3 ವಿಡಿಯೋ ಹಾಕಿದ್ರೆ ಕಷ್ಟ ಆಗುತ್ತೆ ಸ್ನೇಹಿತರೆ. ಯಾಕಂದ್ರೆ ನಾನು ಮಾತಾಡ್ಕೋತ ಏನೋ ಒಂದು ಇನ್ಫಾರ್ಮೇಷನ್ ನಿಮ್ಗೆ ಕೂಡ ಹೇಳ್ಕೋತಾ ಇರ್ತೀನಿ ನಾನು. ನೀವು ಎಲ್ಲಿ ವಿಡಿಯೋ ಸ್ಕಿಪ್ ಮಾಡಬೇಡಿ. ಆದರೆ ಇರ್ತೈತೆ ಡೈಲಿ. ನಾ ಕಸ ಗುಡಿಸಿದೆ, ಬಾಂಡೆ ತಿಕ್ಕಿದೆ, ನನ್ನ ಡೈಲಿ ರೊಟೀನ್ ಇರ್ತೈತೆ. ಡೈಲಿ ರೊಟೀನ್ ಕೂಡ ನಾನು ಸ್ವಲ್ಪ ಏನು ಇನ್ಫಾರ್ಮೇಷನ್ ಇರ್ತವೆ ಅವು ಹೇಳ್ತೀನಿ. ಮತ್ತು ಸ್ನೇಹಿತರೆ, ನಿಮ್ಗೆ ನಿಜವಾಗ್ಲೂ ಕೇಳಾಕತ್ತೀನಿ. ನಿಮ್ಗೆ ಕಮೆಂಟ್ ಮೂಲಕ ಸಮೇತ ಮರಿಬೇಡಿ. ನಾನು ಅಷ್ಟು ಕೂಡಿಸಿ ಒಂದು ವಿಡಿಯೋ ಹಾಕಿದ್ದೆ ಅಂದ್ರೆ ಭಾಳ ಹೆಲ್ತಿ ಆಗುತ್ತೆ ವಿಡಿಯೋ. ಈಗ 27 ನಿಮಿಷ ವಿಡಿಯೋ ಆಗೈತೆ. ಭಾಗ 1 ಮಾಡ್ಕೊಂಬಿಟ್ಟೆ. ಇದೊಂದು 20 ನಿಮಿಷ ವಿಡಿಯೋ ಆಗುತ್ತೆ. 50 ನಿಮಿಷ ಒಂದೊಂದು ತಾಸು ವಿಡಿಯೋ ಬೋರಿಂಗ್ ಆಗ್ತದೆ. ಭಾಗ 1 ಭಾಗ 2 ಅಂದ್ರೆ ಮುಂಜಾನೆ ವಿಡಿಯೋ ಹಾಕಿದ್ರೆ ಮಧ್ಯಾಹ್ನ ವಿಡಿಯೋ ಹಾಕಿದ್ರೆ ಮುಂಜಾನೆ ನೋಡಿರ್ತೀರಿ ಮತ್ತು ಮಧ್ಯ ವಿಡಿಯೋ ನೋಡ್ಕೊತೀರಿ. ಯಾಕಂದ್ರೆ ನಮ್ಮ ವಿಡಿಯೋ ಇಷ್ಟ ಆಗುತ್ತೆ ಅನ್ನೋಕ್ಕೋಸ್ಕರ ನಾನು ಇಷ್ಟು ಕಷ್ಟಪಟ್ಟು 2 ವಿಡಿಯೋ ಎಡಿಟಿಂಗ್ ಮಾಡಿ 2 ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ನಿಮ್ಗೆ ಏನಾದರೂ ಒಂದೇ ವಿಡಿಯೋ ಹಾಕ್ರಿ ಅಕ್ಕ 30 ನಿಮಿಷದಲ್ಲಿ ಸ್ವಲ್ಪ ಮಾಡ್ಕೊಂಡು ಒಂದೇ ವಿಡಿಯೋ ಹಾಕ್ರಿ. ನೀನು 20 ನಿಮಿಷ ವಿಡಿಯೋ ಹಾಕಿನಿ ಮುಂಜಾನೆ ಎಷ್ಟು ಬೇಗ ಮುಗೀತು ಇವತ್ತು ವಿಡಿಯೋ ಅಂತಂದರು. 20 ನಿಮಿಷದ ಹಾಕಿನಿ ಎಷ್ಟು ಬೇಗ ಮುಗೀತು ಅಂದರು. ಖುಷಿ ಆಯ್ತು ನನಗೆ. ಅದಕ್ಕೆ ಇವತ್ತು 27 ನಿಮಿಷ, ನಿನ್ನೆ 27 ನಿಮಿಷ, ಮೊನ್ನೆ ವಿಡಿಯೋಕ್ಕೆ 20 ನಿಮಿಷಕ್ಕೆ ಹಿಂಗಂದರು. ಖುಷಿ ಆಯ್ತು ಸ್ನೇಹಿತರೆ. ನನ್ನ ವಿಡಿಯೋ ಇಷ್ಟು ಅದು ಅವ್ರು ಯಾರಂದ್ರೂ ನೀವು ಕಮೆಂಟ್ಗಳು ನೋಡ್ತಿರ್ಬೇಕು. ಅರ್ಚನಾ ಅಕ್ಕ ಅಂತ ಸಿಸ್ಟರ್ ಎಷ್ಟು ಬೇಗ ವಿಡಿಯೋ ಮುಗೀತು ಇವತ್ತ ಅಂತ ಕಮೆಂಟ್ ಹಾಕಿದ್ರು. ಆ ವಿಡಿಯೋಕ್ಕೆ ಹಾಕಿ ನೋಡಿ. ಇವತ್ತಿಂದಲ್ಲ ನಿನ್ನೆದಲ್ಲ ಮೊನ್ನೆ ವಿಡಿಯೋಕ್ಕೆ ಹಾಕಿ ನೋಡಿ. 20 ನಿಮಿಷದೇನು 22 ನಿಮಿಷ ಐತ್ರಿ. ಅದಕ್ಕೆ ಆದಷ್ಟು ನಾನು ಅವ್ರು ಏನಂದರು, ಒಂದೇ ವಿಡಿಯೋ ಹಾಕಿ ಸಿಸ್ಟರ್ ಹೆಚ್ಚಿಗಾಗಲಿ 1 ತಾಸು ಹಿಂಗಾಗಲಿ. ಒಬ್ಬರು ಅಕ್ಕ ನೋಡ್ತಾರೆ ಟಿ ವಿ ಒಳಗೆ ಹಾಕಿ ನೋಡ್ತಾರೆ ನನ್ನ ವಿಡಿಯೋಗಳು. ಟಿ ವಿ ಐತ್ರಿ, ವೈಫೈ ಕನೆಕ್ಟ್ ಐತೆ ಅಂತ ಅವ್ರ ಮನೆಗೆ ಅರ್ಚನೆ ಹಾಕೋದು. ಟಿ ವಿ ಒಳಗೆ ಹಾಕಿ ವಿಡಿಯೋ ನೋಡ್ತಾರೆ. ನನಗೆ ಸ್ಕ್ರೀನ್ಶಾಟ್ ಹೊಡೆದು ಹಾಕಿದ್ದಾರೆ. ನೈಟಿ ಮ್ಯಾಗನೇ ಸ್ಕ್ರೀನ್ಶಾಟ್ ಹೊಡೆದು ಹಾಕಿದ್ರು. ನಾನು ಟಿ ವಿ ಒಳಗೆ ಬರ್ಬೋದು ಅನ್ಕೊಂಡೆ ಸ್ನೇಹಿತರೆ. ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಟಿ ವಿ ಒಳಗೆ ವಿಡಿಯೋ ನೋಡ್ಬೋದು. ನಮ್ಮ ಯೂಟ್ಯೂಬ್ನೇ ವಿಡಿಯೋ ಟಿ ವಿ ಒಳಗೆ ನೋಡೋದು ಗೊತ್ತಿಲ್ಲ. ಯಾಕೆ ಉದಯ ಚಾನಲ್ ಮತ್ತು ಹಿಂಗೆ ಜಿ ಕನ್ನಡ ಇಂಥವೆಲ್ಲ ಚಾನಲ್ಗಳು ಬರ್ತಿರ್ತಾವೆ. ಯೂಟ್ಯೂಬ್ ಚಾನಲ್ ವಿಡಿಯೋಗಳು ಬಂತ ನಮ್ಮ ಚಾನಲ್ಗಳು ಬರ್ತಾ ಎಲ್ಲ ನಮ್ಮ ವಿಡಿಯೋಗಳು ಟಿ ವಿ ಒಳಗೆ ನೋಡ್ಬೇಕು ಅನ್ನೋದು ನನಗೆ ಗೊತ್ತಿಲ್ಲ. ನನಗೆ ಅದೃಷ್ಟನೂ ಇಲ್ಲ. ನಾನು ನೋಡಿಲ್ಲ ಸ್ನೇಹಿತರೆ. ನನ್ನ ವಿಡಿಯೋ ನಾನು ಎಂದ ಟಿ ವಿ ಒಳಗೆ ನೋಡ್ತೀನಿ. ಅದೃಷ್ಟ ಎಂದು ಕೂಡಿ ಬರ್ತಾ ಗೊತ್ತಿಲ್ಲ. ಬರಲಿ ಸ್ನೇಹಿತರೆ. ನಾನು ಒಂದು ಟಿ ವಿ ಎಲ್ಲ ತೊಗೋಬೇಕನ್ನೋ ಆಸೆ. ಜೀವನನೇ ಕಷ್ಟ ಆಗಿದೆ, ಏನು ತೊಗೊಳಕ್ಕಾಗಲ್ಲ. ಮುಂದೆ ಶ್ರಾವಣಿ ದೊಡ್ಡವರಾದ್ಮೇಲೆ ಅವರು ಚೆನ್ನಾಗಿ ಓದಿ ಬೆಳೆದು ಒಂದು ಟಿ ವಿ ತೊಗೊಂಡು ನನ್ನ ಚಾನಲ್ ನಾನು ಟಿ ವಿ ಒಳಗೆ ನೋಡ್ತೀನಿ ಅನ್ನೋದು ಖುಷಿ ಐತೆ. ಇವಾಗ ಹೋರಿ ಇನ್ನು ಮುಂದೆ ಇದ್ದಿದ್ರಾಗ ಖುಷಿ ಪಡಬೇಕು ಸ್ನೇಹಿತರೆ. ನಮ್ದು ಎಷ್ಟು ಇರ್ತುಂಡು ಅಷ್ಟರಾಗ ಖುಷಿ ಪಡಬೇಕು. ಅತಿ ಆಸೆ ಮಾಡೋಕ್ಕೆ ಹೋಗಿ ಗತಿಗೆ ಇರುತ್ತೆ. ಅತಿ ಮಾಡೋಕ್ಕೆ ಹೋಗ್ಬಾರ್ದು. ನಮ್ಮದು ಆಸೆಗೆ ಇದ್ದಷ್ಟು ಕಾಲು ಚಚ್ಚ ಅಂತೀಗ ಶಾಸ್ತ್ರ ಮಾಡ್ಯಾರ. ನಾವೇನೋ
ದುಡ್ಡಿನಿಂದ ಬೆನ್ನು ಹತ್ತಿದ್ವಿ ಅಂದ್ರೆ ನಮ್ಮ ಜೀವನನೇ ಕೆಟ್ಟೋಗು ಸ್ನೇಹಿತರೆ. ದುಡ್ಡಿನ ವಿಷಯಕ್ಕೆ ಬೆನ್ನು ಹತ್ತಿದ್ರೆ ನಾವು ಯಾವ ತಪ್ಪು ಮಾಡೋಕ್ಕೂ ಎಸಲ್ಲ. ಅದಕ್ಕೆ ನಾವು ಒಟ್ಟು ದುಡ್ಡಿನ ವಿಷಯಕ್ಕೆ ಬೆನ್ನು ಹತ್ತಬಾರ್ದು. ನಾವು ದುಡ್ಡಿನ ವಿಷಯಕ್ಕೆ ಎಂದೆಂದೂ ಬೆನ್ನು ಹತ್ತಬಾರ್ದು ಸ್ನೇಹಿತರೆ. ನನ್ನ ನಿರ್ಧಾರ. ಒಂದು ಎತ್ತಿನ ಗಾಡಿ ಹೊತ್ತು ಸೋಂಡಾ ತಿಂಗಾಗಿ ಬಂದ್ ಮಾಡಿ ಕಂಟಿನ್ಯೂ ಮಾಡಕತ್ತೀನಿ. ನಾನು ಪ್ರತಿಯೊಂದು ಯೂಟ್ಯೂಬ್ ಫ್ಯಾಮಿಲಿಗೆ ಹೇಳ್ತೀನಿ, ದುಡ್ಡಿನಿಂದ ನೀವು ಬೆನ್ನು ಹತ್ತಬೇಡಿ. ದುಡ್ಡೇ ನಮ್ಮ ಬೆನ್ನು ಹತ್ತಿ ನಮ್ಮ ಹಣೆ ಬಾರ ಸುದ್ದಿತ್ತಂದ್ರೆ ದುಡ್ಡೇ ನಮ್ಮ ಬೆನ್ನು ಹತ್ತಿ ಬರ್ತೈತಿ. ನಮ್ಮ ದೈವ ನಮ್ಮ ಹಣೆ ಬಾರ ಸುದ್ದಿದ್ರೆ ತಿಪ್ಪಿ ಹೋಗಿ ಇಪ್ರಿ ಆಗುತ್ತೆ, ತಿಪ್ಪರಿ ಆಗುತ್ತೆ. ಆದ್ರೆ ತಿಳ್ಕೊಬೇಡಿ, ನಾವು ಶ್ರೀಮಂತರಾಗಬೇಕು, ನಾವು ಗಳಿಸ್ಬೇಕು, ನಾವು ಆ ಥರ ಆಸೆ ಇಟ್ಕೊಂಡು ಹೋದಿದ್ರೆ ನಾವು ಎಲ್ಲಿಗೆ ಮುಟ್ಟಲ್ಲ. ಯಾಕಂದ್ರೆ ನಾವು ದುಡ್ಡು ಬೇಕಂದ್ರೆ ನಮಗೆ ದುಡ್ಡು ಅಂತ ನಮ್ಮ ಮನಸ್ಸಿನಾಗ ಬಂತಂದ್ರೆ ಯಾವ ಸ್ಟೇಜಿಗೆ ತಪ್ಪು ಕೆಲಸ ಮಾಡೋಕ್ಕೂ ನಾವು ಎಸಲ್ಲ ಸ್ನೇಹಿತರೆ. ನನ್ನ ಮನಸ್ಸಿನಾಗ ಇರೋದು ಅಭಿವೃದ್ಧಿ. ಅದಕ್ಕೆ ದುಡ್ಡಿನಿಂದ ಯಾವತ್ತೂ ಬೆನ್ನತ್ತಲ್ಲ. ದುಡ್ಡಿದ್ವಾ ಬಡ ಏನು ಬೇಕೆಲ್ಲ ತೊಗೊಂಬಂದು ಮನೆಗೆ ಇಟ್ಕೊಂಡ್ಬರ್ತೀನಿ. ಇಲ್ಲ ಸುಮ್ಮನೆ ಕೂತ್ಬಿಡ್ತೀನಿ. ಇದ್ದಿದ್ರಾಗೇ ಮಾಡ್ಕೊತ ಹೋಗ್ತೀನಿ ನಾನು. ಬೇರೆ ಎಲ್ಲಿ ನಾನು ₹1 ಸಾಲ ಯಾರಿಗೆ 4 ವರ್ಷ ಆಯ್ತು ಮನೆಯವ್ರು ತೀರ್ಕೊಂಡು 5ನೇ ವರ್ಷ ಚಲ್ತಿ ಎಲ್ಲಿ ಯಾರಿಗೂ ₹1 ಕೊಡೋದು ನಾನು ಬಿಡಲ್ಲ ಸ್ನೇಹಿತರೆ. ಯಾರ್ಯಾರು ನನಗೆ 1000 1500 ಕಮ್ಮಿ ಇದ್ದಾವೆ ಕೊಡು ಹೆಲ್ಪ್ ಮಾಡಂದ್ರೆ ಇದ್ರಾಗ ಕೊಟ್ಟಿರ್ತೀನಿ. ಇಲ್ಲಿ ಇವತ್ತೊಬ್ರು ಕೇಳಿದ್ರು ಇದ್ದಿದ್ರು ಸ್ನೇಹಿತರೆ. ನನಗೆ ಇಲ್ಲಿ ಇವಾಗ ಇದ್ದಿದ್ದಿಲ್ಲ ಕೊಟ್ಟಿಲ್ಲ. ಅವಾಗ ಶ್ರಾವಣಿನೂ ಅಲ್ಲಿ 1 ವರ್ಷ ಬಂದ್ಗಾನೆ ಇರ್ತಿದ್ದು ಕೊಡ್ತಿದ್ದೆ. ಇವಾಗೆಲ್ಲ ಮಕ್ಕಳು ದೊಡ್ಡ ಸ್ನೇಹಿತರೆ. ತಿನ್ನೋದು ಜಾಸ್ತಿ ಆಗುತ್ತಾ, ಖರ್ಚು ಜಾಸ್ತಿ ಆಗುತ್ತಾ, ಅವ್ರದ್ದು ಎಲ್ಲ ಬೇಕಾ ನೋಡೋದು ಖರ್ಚು ಜಾಸ್ತಿ ಆಗುತ್ತಾ ಎಲ್ಲ ವಜ್ಜೆ ಸ್ನೇಹಿತರೆ. ಅದಕ್ಕೆ ನಾನು ಹೇಳ್ತೀನಿ, ನಾನು ಪ್ರತಿಯೊಂದು ಇದು 3ನೇ ಸಲ ಹೇಳೋದು, ಪ್ರತಿಯೊಂದು ದುಡ್ಡಿನಿಂದ ಯಾರು ಬೆನ್ನು ಹತ್ತಬೇಡ್ರಿ. ನಮ್ಮಿಂದ ದುಡ್ಡು ಬರಬೇಕು. ನಮ್ಮ ಅದೃಷ್ಟ ಐತೆ ದುಡ್ಡು ಬಂದೇ ಬರುತ್ತೆ. ಮತ್ತು ಸ್ನೇಹಿತರೆ ಏನಾಯ್ತಂದ್ರೆ ನಮ್ಮ ಆಸೆಗೆ ಬೆಲೆ ಇಲ್ಲ. ಇವತ್ತು ಒಂದು ಆಸೆ ಮಾಡಿದ್ರೆ ನಾನು ತೊಗೊಂಡು ಮತ್ತು ನಾಳೆ ಇನ್ನೊಂದು ಆಸೆ ಮಾಡ್ತೀವಿ, ಇನ್ನೊಂದು ಆಸೆ ಮಾಡ್ತೀವಿ. ಆ ಆಸೆ ಏನಾಗ್ಬಿಡುತ್ತಾ, ಬಿಡು ಇವತ್ತು ಇವ್ರ ಕೈ ಇಸ್ಕೊಂಡು ತೊಗೊಂಡ್ರಾತು, ನಾಳೆ ಮತ್ತು ಅವ್ರಿಗೆ ಕೊಟ್ಟರಾತು ಅಮೌಂಟು. ಒಂದೊಂದು ತೊಗೊಂತ ಹೋದ್ರೆ ಸಾಲ ಆಗುತ್ತೆ ಸ್ನೇಹಿತರೆ. ಸಾಲಕ್ಕಾರ ಈಡಾಗ್ತೀರಿ, ಇಲ್ಲಕ್ಕಂದ್ರೆ ಕೆಟ್ಟ ಚಟಗಳಿಗಾರ ಈಡಾಗ್ತೀರಿ. ಅದಕ್ಕೆ ನಾನು ಹೇಳ್ತೀನಿ, ದುಡ್ಡಿಗೆ ಯಾವತ್ತೂ ಆಸೆ ಪಡಬೇಡ್ರಿ. ದುಡ್ಡಿಗೆ ಆಸೆ ಪಡಬೇಡ್ರಿ. ವಸ್ತುವರಾಗಲಿ ದುಡ್ಡರಾಗಲಿ ನಮ್ಗೆ ನಮ್ಮ ಕೈಯಾಗ ಎಷ್ಟು ನಿಯತ್ತು ನಿಂತು ದುಡ್ದು ಅಮೌಂಟ್ ಇತ್ತಾ ತೊಗೋರಿ. ಇನ್ನೊಬ್ರು ಅಮೌಂಟಿಗೂ ಆಸೆ ಪಡಬೇಡ್ರಿ. ನಾವು ಅವ್ರ ಅಮೌಂಟ್ ₹1 ತಿಂದಿದ್ರೆ ನಮ್ದು ₹2 ಸ್ನೇಹಿತರೆ. ನಾನು ಇದೇ ಹೇಳೋದು ನನ್ನ ವಿಡಿಯೋ ಮೂಲಕ. ಎಲ್ಲರೂ ಚೆನ್ನಾಗಿರಿ, ಖುಷಿಯಾಗಿರಿ, ಇದ್ದಿದ್ರಾಗ ಜೀವನ ಮಾಡಿ. ಇಲ್ಲಾರ್ದು ಬಯಸೋಕೆ ಹೋಗ್ಬೇಡ್ರಿ, ಇದ್ದಿದ್ದು ಬಿಡೋಕೆ ಹೋಗ್ಬೇಡ್ರಿ. ನಾನು ಹೇಳೋದು ಒಂದೇ ಮಾತು. ಬನ್ನಿ ಸ್ನೇಹಿತರೆ, ಏನೋ ಕೆಲಸ ಮಾಡಿ ತೋರಿಸ್ತೀನಿ. ಇದನ್ನೇ ಮಾತಾಡಕತ್ತೆ, ಹಂಗೆ ಮಾತಾಡ್ಕೊತ ಹೋಗ್ತೀನಿ. ನನ್ನ ಪುರಾಣಿ ನನ್ನ ಮನುಷ್ಯನಾಗ ಇರೋದನ್ನೇ ಹೇಳ್ತೀನಿ. ಮತ್ತೆ ಇಲ್ಲಾರ್ದೇನು ಹೇಳೋಕೆ ಹೋಗಲ್ಲ ಸ್ನೇಹಿತರೆ. ನಾನು 7 ನಿಮಿಷ ವಿಡಿಯೋ ಮಾಡಿದಾಗ ಸೌಂಡ್ ಚುಚ್ಚಾಪ್ ನೋಡಿ ಇಷ್ಟು ಟಿಚ್ ಮಾಡ್ಬೇಕಂತಿರ್ತೀನಿ ನಾನು ಕೂಡ. ನೋಡಿ ಸ್ನೇಹಿತರೆ, ಇಷ್ಟೆಲ್ಲ ಬಾಂಡೆ ಇದ್ದು ಮನೆ ಯಾವ ಥರ ಇತ್ತು ನೋಡಿರಲ್ಲ. ಭಾಗ 1 ವಿಡಿಯೋದ ನೋಡಿರಿ. ಎಲ್ಲ ಕ್ಲೀನ್ ಮಾಡ್ಕೊಂಡು ಸ್ನೇಹಿತರೆ. ಇಷ್ಟು ಬಾಂಡೆ ಇದ್ದು ಬಾಂಡೆ ತಿಕ್ಕಿನಿ. ಒಂದಿಷ್ಟು ನನಗೆ ಅಡುಗೆ ಬಂದು ಬಟ್ಟೆ ಹೋದಾರ, ಅವ್ರದ್ದೆಲ್ಲ ಉದ್ರಿ ಕೊಟ್ಟಿಲ್ಲ, ಉದ್ರಿ ಹಚ್ಚಬೇಕು. ಬನ್ನಿ ಸ್ನೇಹಿತರೆ, ಹಿಂದೆಲ್ಲ ತೋರಿಸ್ತೀನಿ ನಿಮಗೆ. ಬಟ್ಟೆ ಹೋಗೋದು, ನೀರು ತುಂಬಿ ನೀರೊಂದು ಇವತ್ತೇ ಬಂದು ಸ್ನೇಹಿತರೆ. ನೋಡಿ ಬಟ್ಟೆ ಎಲ್ಲ ಒದಕ್ಕೀನಿ, ನೀರನ್ನೆಲ್ಲ ತುಂಬಿನಿ. ಇದೊಂದು ಪೈಪ್ ಸುತ್ತಬೇಕಾಯ್ತು, ಒಂದು ವಾಷಿಂಗ್ ಪೈಪ್ ಸುತ್ತೋದು. ಒಂದು ಪೈಪ್ ಸುತ್ತಿ ಒಳಗಿಟ್ಟು ಸ್ನೇಹಿತರೆ ಕಾಂತಿರಬೇಕು. ಅದೊಂದು ಪೈಪಲ್ಲೇ ಸುತ್ತಿಡಬೇಕು. ಇಲ್ಲ ನೋಡಿ ಇಷ್ಟು ಕ್ಲೀನಾಗೈತೆ. ಸಂಜೆಗೆ ಏನು ಮಾಡಲ್ಲ ಸ್ನೇಹಿತರೆ. ಕರಿಗಡುಬು ಅದಾವು ಒಂದಿಷ್ಟು, ಏನು ಮಾಡೋಕೆ ಹೋಗಲ್ಲ. ಅನ್ನ ಮಾಡ್ಯಾರ, ಸಾರು ಮಾಡ್ಯಾರ. ಮತ್ತು ಅನ್ನ ಸಾರನ್ನ ಜಾಸ್ತಿ ಶ್ರಾವಣ ಕೊಡಬಾರ್ದು. ಅದರ ಇವತ್ತು ಮುಂಜಾನೆ ಅನ್ನ ಉಂಡಾರ ಅವರು. ಹಿಂಗಾಗಿ ಏನು ಮಾಡೋಕೆ ಹೋಗಲ್ಲ ಸ್ನೇಹಿತರೆ. ಬನ್ನಿ ನಾನು ಊಟ ಹಾಕ್ಕೋತೀನಿ. ಊಟ ಹಾಕೊಂಡು ಸಿಗ್ತೀವಿ ಮತ್ತೆ. ಬನ್ನಿ ಸ್ನೇಹಿತರೆ, ಎಲ್ಲರೂ ಊಟಕ್ಕೆ ಬೇಳೆ ಪಲ್ಯ, ರೊಟ್ಟಿ, 1-2 ಉಪ್ಪುಗಾರಿ ನೋಡಿ. ಸಿಹಿಗಾರಿಗೆಲ್ಲ ನನಗೆ ಇದ್ರಕ್ಕಿಂತ ಸೈಗಾರನೇ ಮಸ್ತಾಗಿ ಬಿಸ್ಕಿಟ್ ತಿನ್ನಂಗೆ ಆಗ್ತದೆ ಸ್ನೇಹಿತರೆ. ಅಷ್ಟು ರುಚಿಯಾಗ್ಯಾವು. ಉಪ್ಪುಗಾರಿಗೆ ಚಲೋ ಆಗ್ಯಾವ. ಇನ್ನು ಹಸಿಮೆಣ್ಸಿನ್ಕಾಯಿ ಹಾಕಿ ಮಾಡಬೇಕಾಗಿತ್ತು. ಅವಸರಕ್ಕೆ ಹಂಗೆ ಮಾಡಿದ್ದೀನಿ ರೀ. ಹಸಿಮೆಣ್ಸಿನ್ಕಾಯಿ ಹಾಕಿ ಮಕ್ಳಿಗೆ ಒಟ್ಟಿಗೆ ಜಾಡ್ಸತ್ತ ಸರಿ ಅನ್ಸಲ್ಲ ಅಂತೇಳಿ ಒಣ ಖಾರನೇ ಹಾಕಿ ಸ್ವಲ್ಪ ಹಾಕಿ ಮಾಡಿ ನೋಡಿ ಸ್ನೇಹಿತರೆ. ಮಕ್ಕಳು ಹುಡ್ಕೋಬೇಕು. ನಮ್ಮ ಬಾಯಿ ರುಚಿ ಹುಡ್ಕೊಂಡ್ರೆ ಮಕ್ಕಳು ರುಚಿ ಮಾಡ್ಕೋಬೇಕು. ನಮ್ದು ಯಾವ ಇದ್ದು ಶಿವ ಸ್ನೇಹಿತರೆ. ಮಕ್ಕಳು ತಿಂದು ಮಕ್ಕಳು ಖುಷಿಯಾಗಿದ್ದು ಸಾಕು. ಬನ್ನಿ ಊಟ ಮಾಡಿ ಮತ್ತೆ ಸಿಗೋ ನಿಮ್ಗೆ. ಗುಡಿಸಿ ಮತ್ತು ಅದು ಅಂಗಳ ಕಸ ಗುಡಿಸಿ ರಂಗೋಲಿ ಹಾಕ್ಕೊಂಡು ಬ್ಲೌಸ್ ಕಟ್ ಮಾಡ್ಬೇಕಂತ ಇಟ್ಕೊಂಡ್ಕೊತಿದ್ದೆ. ಶಾವ್ರಿಗೆ ಕೂಡ ಬಂದು ಅಕ್ಕಿ ಮಾರಿ ತಗೊಂಡು ಅಕ್ಕಿ ಕೊಟ್ಟು ವರ್ಕ್ ಮಾಡಿಸ್ಬೇಕು. ವರ್ಕ್ ಮಾಡಿಸಿದ್ದೀನಿ ರೀ ಒಂದು ಬುಕ್ಕ. ಇಲ್ಲಿಕ ಚಂತನೇ ಉಟ್ಕೊಂಡ್ಕೊತಿದ್ದೆ ಸ್ನೇಹಿತರೆ. ನಾನೇ ಒಂದು ತಾಸು ಕುಂತು ವರ್ಕ್ ಮಾಡಿಸ್ತೀನಿ ಅಕ್ಕಿಗೆ. ಬನ್ನಿ ಸ್ನೇಹಿತರೆ, 2 ಬ್ಲೌಸ್ಗೆ ಕಟ್ ಮಾಡಲೇಬೇಕು ಇವತ್ತು. ಫುಲ್ ಸುಸ್ತಾಗ್ಬಿಟ್ಟು ಇನ್ನೇನು ನಿದ್ದೆ ಮಳೆ ಬರೋದ ಹೋಗೋದು ಏನು ಮಾಡೋದು. ಶ್ರಾವಣ ಬ್ಯಾಗ್ ಹುಡ್ಕೊಂಡು ಕುಂತ್ಕೊಂತ ಇದೆ ಹೊರಗೆ ನೋಡಿ. ಇವಾಗ 1 ತಾಸು ಕುಂತಕ್ಕೆ ವರ್ಕ್ ಮಾಡಿಸಿ ಮತ್ತೆ ಸಿಗ್ತೀವಿ. ಏನು ಬ್ರೇಕ್ ಬರೀ ಅಮ್ಮ ಬರೀ ಕನ್ನಡಿನೇ ಗಣಿತ ಬುಕ್ ಹಾಕ್ಬೇಕು.
ಆಯ್ತು ಬರೆಯಾಕಷ್ಟು ಗಾವತ್ತ ತೊಡೆ ಮೇಲೆ ಇಟ್ಕೊಂಡು ಬರ್ತಿದ್ದೆ ಬೆಳಗಾವ ಇಲ್ಲೇ ಇಟ್ಕೊಂಡು ತೊಡೆ ಮೇಲೆ ಇಟ್ಕೊಂಡು ಬರ್ರಿ ಆಟದ ನನಗೆ ಗಾವ ಇನ್ನೊಂದು ಸ್ವಲ್ಪ ಎತ್ತರ ಆಗ್ಬೇಕೈತೆ ಅಂತೀನಿ ಎತ್ತರ ಆಗುತ್ತೆ ಇಲ್ಲ ಮಾಡು ಆಗೋಲ್ಲದು ಮ್ಯಾಗ ಕುಂತಿ ಮುರಿದ್ರೆ ಮಾಡಿದ್ರೆ ಆಗವಲ್ದೀಗ ಮಾಡಿ ಎತ್ತರ ಬಾ ಇಲ್ಲೇ ಹಾಕಿ ಏನ ಮುರಿದಿರಿ ಅದನ್ನ ಅದು ಇದಿಲ್ಲ ಹಾಕ್ಯಾವಲ್ಲ ಹಿಂದ ಹಾಕ್ಯಾವಲ್ಲ ಅದು ಹಗ್ಗನ ಆಗೈತಿ ಕಲಕ್ಕನ ಆಗೈತಿ ಇಲ್ಲಿ ಬರಂಗಿಲ್ಲ ಅಷ್ಟು ಎತ್ತರ ಎಷ್ಟು ಐತರಿ ಇದು ಎಲ್ಲಿ ಎತ್ತರ ಆಯ್ತು ನೋಡು ಹೌದಲ್ಲ ಬರೀ ಈಗ ಅಮ್ಮ ನನ್ನ ತೀರ ದೊಡ್ಡದಾಯ್ತು ನೋಡು ಬರದ ಬರೀ ನೀ ಚೆನ್ನಾಗಿ ಕುಂತಿರಲ್ಲ ಇದು ಯಾಕೋ ಸೆಟ್ಟಿಂಗ್ ಆಗಿರೋದು ಆಗಿಲ್ಲ ಯಾವ್ದಾ ಬರೀ ಹೋಗ್ಕೊತ ಬರೀ ಬನ್ನಿ ಸ್ನೇಹಿತರೆ ಹೋಮ್ವರ್ಕ ಮಾಡಿಸಿ ಸಿಗ್ತೀನಿ ಯಪ್ಪ ನೀನು ಟೇಲರ್ ಹಾಕೊಂಡು ಹೋಗುದಾ ಅಲ್ಲಿ ತಳದ ಅಂಕನ ಆಡೋ ನೀನು ಬನ್ನಿ ಸ್ನೇಹಿತರೆ ಮಾಡಿಸಿರ್ತೀನಿ ಮಕ್ಕಳು ಹೋಮ್ವರ್ಕ್ ಮಾಡಿಸಿ ಹಿಂದಿ ಬರ್ದಾಡಿ ಹಿಂದಿನೇ ಈ ವರ್ಷ ಹೇಳಕತ್ತಾರಿ ಈ ವರ್ಷ ಏನು ನೀನು ಹಿಂದಿ ಅಕ್ಷರಿ ಕ ಗ ಹೆಂಗ್ ಮಾಡಿ ಖ ಖ ಹಾಂ ಅಕ್ಷರ ಕೊನೆಟ್ ಹೋಗ್ಬೇಕು ಅಕ್ಷರ ಗುರ್ತು ಮಾಡ್ಕೋಬೇಕು ನಾವು ಹಂಗಂದ್ರೆ ಬರೀ ನಿನ್ನ ಹೋಮ್ವರ್ಕ್ ನೀ ಬರೀ ನೀ ಸಾನಿ ಎಲ್ ಕೆ ಜಿ ಹುಡುಗಲ್ಲ ಅಮ್ಮ ಅಮ್ಮ ಮತ್ತು ಅವಾಗ ಕಲ್ಸಕತ್ತಿ ನಾವು ನೀ ಬರೀ ಶ್ರಾವಣಿ ನೀನು ವರ್ಕ್ ಮಾಡ ನೀ 7 ಗಂಟೆ ಆಯ್ತು ನನಗೆ ಯಾಕೋ ಹೌದಪ್ಪ ಅಮ್ಮ ಅಮ್ಮ ಅನ್ಬೇಕು ಇಟ್ಕೋಬೇಕು 3 ಕೈಯಾಗ ಇಟ್ಕೋಬೇಕು 3 ಅಮ್ಮ ಈ ಕಡೆಲಿಂದ ಚಿಡಿ ಹಿಂಗೆ ಚಿಡ್ಕೋತ ಬಂದು ಹಿಂಗೆ ಬಾ ಇಲ್ಲಿಂದ ಶುರು ಮಾಡ್ಬೇಕು ಚಿಡೋದು ಇಲ್ಲಿಂದ ತಿಂಬರಿಕೆ ಚಿಡಬಾರ್ದು ಇಲ್ಲಿ ಶುರು ಮಾಡಬೇಕು ನಾನು ನೋಡ್ತೀನಿ ಚೆಕ್ ಮಾಡ್ತೀನಿ ಅದಾ ನಿಂಬರಿಕೆ ಸೀದಾ ಬಾರಪ್ಪ 3 ಫಿಂಗರ್ಸ್ 9 10 11 12 ಬರಬೇಕು ನಲ್ಲಿ ಒಳಗೆ ತಕೋ ನಲ್ಲಿ ಯಾಕೆ ಹೊರಸಚ್ಚಿ ಕಿಡಿ ನಮ್ಮ ಕಿಡಿ ಹಂಗ ಪ್ಯಾನ್ ಹಚ್ಚಿನ ಜೋರ ಪ್ಯಾನ್ ಸ್ವಲ್ಪ ಹತ್ತು ಅಲ್ಲೋಣ ಅಮ್ಮ ಅಮ್ಮ ಅರಸ ಆನೆ ಬರೀ ಚಿಡು 10 ಸಲ ಚಿಡು ಬರ್ತೀನಿ ನೋಡಿ ಸ್ನೇಹಿತರೆ ಆಕಿಗೆ ಅಭ್ಯಾಸ ಮಾಡಿಸ್ಬೋತ ಇವಾಗೂ ಇಲ್ಲೇ ತೊಗೊಳಕತ್ತಿ ನೋಡಿ ನಂಗೆ ಯಾಕೆ ಅಷ್ಟು ಅಮೌಂಟ್ ಕೊಟ್ಟು ಕಳ್ಸಕ್ರ ಶಾಲೆಗೂ ಅದೇ ಕಳಿಸ್ತಾರ ಬಿದ್ದಾನ ಅಂತ ನೋಡಿ ಶ್ರಾವಣ ಬ್ಲೌಸ್ ಕಟ್ ಮಾಡೋದು ಸ್ನೇಹಿತರೆ ಸುಸ್ತಾರೆ ಸಾಕೈತಿ ಯಾಕೋ ಇದು ಬರಾಕತ್ತೈತಿ ರೀ ಸಿಕ್ಕಾಪಟ್ಟೆ ಸುಸ್ತಾಗೈತೆ ಯಶಿನ್ಯಾಗೂ ಹೇಳೋದು ಇವತ್ತು ಮಧ್ಯಾಹ್ನ ರೆಸ್ಟ್ ಮಾಡಿಲ್ಲ ಯಶಿನ್ಯಾಗೂ ಹೇಳೋದು ಮತ್ತು ಲೇಟ್ ಟೈಮ್ ಮುಕ್ಕೊಂಡು ವೇಟಿಂಗ್ ತಮ್ಮ ಟೈಟಲೆಲ್ಲ ಇರ್ತಾವೆ ಬನ್ನಿ ಸ್ನೇಹಿತರೆ ವಿಡಿಯೋ ಒಂದು ಅಪ್ಲೋಡ್ ಮಾಡಾಕತ್ತೀನಿ ಇವತ್ತು ಮುಂಜಾನೆ ವಿಡಿಯೋನೇ ಬಿಡೋದು ಆಗಲಿಲ್ಲ ಯಾಕಂದ್ರೆ ಮುಂಜಾನೆ ಕೆಲಸ ನಿಂತು ಸ್ನೇಹಿತರೆ ಅದಕ್ಕಾಗಿ ಹಿಂಗಾಗಿ ವಿಡಿಯೋ ಚೂರು ನಂಗೆ ಅದು ಸಲ ಚೂಡು ಆ ಸಲ
उसको गिस तुला 7 8 9 10 उसको बापा गिस ಇದನ್ನ ನೋಡ್ಕೊಂಡು ತಳ ಬರಿಬೇಕು ಇನ್ನು ತೀಡ್ಬೇಕಾ ತಳ ಬರಿಬೇಕು ಇದು ಯಪ್ಪ ನಿಮ್ಮ ಮಾತು ಭಾಳ ಗೊತ್ತೈತೆ ನನಗೆ ನೀ ಬರೀ ಮಣ್ಣು ಇಟ್ಕೋಬೇಕು 1 ಫಿಂಗರ್ ಇಟ್ಕೋಬೇಕು ನಾ 110 ಕ್ಯಾರಿ 0 ದಿನ ಇವರು ಒಂದು ತಾಸು ಅಭ್ಯಾಸ ಮಾಡಿಸ್ಬೇಕು ನೋಡಿ ಸ್ನೇಹಿತರೆ ಮತ್ತೆ ಸಿಗೋಣ ಸ್ನೇಹಿತರೆ ನನ್ನ ಮಕ್ಕಳದ ವಿಡಿಯೋಸ್ ಭಾಳ ಆಗುತ್ತೆ ನೋಡಿ ಭಾಗ 2ದಾಗ ಅವ್ರದ್ದೆಲ್ಲ ಮಕ್ಕಳದೇ ಬರುತ್ತೆ ನೋಡಿ ಭಾಗ 2ದಾಗ ಮುಂಜಾನೆ 8 ತನಕ ಸಾಯಂಕಾಲ 5 ತನಕ ತೀಡು ಇದು ನೋಡ್ಕೊ ತೀಡಿಲಿ ಬರೀ ತಳಗಾದ್ರೆ ಸೇಮ್ ಇದ್ರಂಗೆ ಬರೀ ಒಂದು ಬೇರೆ ನಿನ್ನ ಕೈಲಿ ತಳ ಬರೀ ಬರ್ ತೋರ್ಸ ನನಗೆ ಆಮೇಲೆ ಅದನ್ನ ಏ ಬೇರೆ 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 ಬರೀ ಅದನ್ನ ತಿಳಿ ನಿನ್ನ ಅವ ಇಲ್ಲಿ ಕೆ ಜಿ ನಾನು ಹೇಳ್ಕೊಡ್ತೀನಿ ನೀನು ಏನು ಬೇಕಾ ನೀನು ಕೇಳ ನಾನು ಹೇಳ್ತೀನಿ ಗಾಡಿ ತಗೋಬೇಕು ಏನ್ ಗಾಡಿ ತಗೋತಿ ನೀನೇ ನಾ ತಗೋತೀನಿ ಬಿಡು ನೀ ಏನ್ ತಗೋತಿ ಕಾರ್ ಗಡ್ಡಿ ನೀ ಕಾರ್ ಗಡ್ಡಿ ತಗೋತಿಲ್ಲ ನಾನು ಡಿಸಿಪಿ ಗಾಡಿ ತಗೋತೀನಿ ನಾ ದೊಡ್ಡ ತೋತ್ನ ದೇಶಪನ ಕೆಲಸ ಮಾಡ್ಬೇಕು ಅಲ್ಲ ಏ ಬರೀತೇ ಇಲ್ಲಪ್ಪ ಈಗ ಇದನ್ನ ಮಾಡ್ತೀರಿ ನೀವು ಯಾಕಸ್ರ ನೀನು ಅಭ್ಯಾಸ ನೀ ಮಾಡ ಅವ್ನು ನಿನ್ಗೆ ಹಂಗಾದಾಗ ಏನೈತೆ ನೀನು ನೋಡ್ಕೊ ಹಂಗಂಗಾದ ನಾನು ನೋಡ್ತೀನಿ ಇಬ್ರು ಹಂಗಾದಾಗ ಏನೈತೆ ನಾನು ಹೇಳ್ಕೊಡ್ತೀನಿ ತಪ್ಪಾಗಿದ್ದು ಬರೀ ಮಾಡು ಬಾ ಮಾಡಿಬಿಡು ನಂಗೆ ಯಾಕೋ ಸುಸ್ತಾಗೈತೆ ಹೋಗುಣ್ರಿ ಊಟ ಮಾಡಿಸಿ ಇಂಗ್ಲೀಷ್ ಚಿಟಿ ಐತೆ ಇಂಗ್ಲೀಷ್ ಮೀಡಿಯಮ್ಗೆ ಇಂಗ್ಲೀಷ್ ಚಿಟಿ ಅಂತೆ ಹಿಂಗೆ ಏನು ಅಮ್ಮ ಇಲ್ಲಿ ಹೆಂಗೆ ಬರ ತೀಡು ಇದ್ರ ಮ್ಯಾಗ ತೀಡು ಇಲ್ಲಿ ನೀವು ಬರೆಯಕ್ಕೆ ಬರುತ್ತೆ ಇದ್ರ ಮ್ಯಾಗ ತೀಡು 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 ಮಾಡಿ ಬರೆಯಕ್ಕೆ ಕಲಿಕಾದ್ರ ಸುಮ್ರ ನೀವು ಬನ್ನಿ ಸ್ನೇಹಿತರೆ ಮಾತು ಸಿಗ್ತೀನಿ ಇವಾಗ ಅದನ್ನ ಮಾತು ಉತ್ತರ ಕೊಡೋಕೆ ಇವಾಗ ಮಾತಾಡ್ರಿ ಆಕೆ ಒಂದು ಮಾತಾಡ್ರಿ ನೀವು 20 ಮಂದಿ ಹಿಡಿತೀರ ಒಟ್ಟರ ನಾಟಕ ಕಲ್ತಿ ಪಡ್ಡ ಬಿಡ್ತೀವಿ ಸುಮ್ಮನೆ ಬರೀ ಮತ್ತೆ ನೋಡಿ ಸ್ನೇಹಿತರೆ ಟೈಮ್ 8 ಗಂಟೆ ಆಗೈತೆ ಫುಲ್ ಮಳೆ ಬರಾಕತ್ತೈತೆ ನೋಡಿ 8ಕನೇ ನಿನ್ನೆ ಬರ್ತೈತಿ ಇವತ್ತು ನನಗೆ ಮಳೆ ಚೆನ್ನ ಐತಿ ಉಸು ಬಟ್ಟೆ ತಂದು ಫ್ಯಾನಿಂಗ್ ಗಾಳಿಗಳು ಆಡ್ತಾವಂತೆ ಒಣ ಹಾಕಿದ್ನಿ ಇಲ್ಲಿ ಕರೆಂಟ್ ಹೋದ್ ನೋಡಿ ಇಲ್ಲಿಗೆ ಮಲ್ಕೋಬೇಕಂತ ಹಸಿನಿ 8 ಆಗೈತೆ ರೀ ಅವನು ಊಟ ಮಾಡಕತ್ತ ಒಳಗೆ ಕುಡಿಯೋ ನೀನು ಕತ್ಲೈತೆ ನಡಿ ಬ್ಯಾಡ್ರಿ ಸಿಗ್ತೀನಿ ಹೋಗಾ ಬನ್ನಿ ಸ್ನೇಹಿತರೆ ಮಾತು ಸಿಗ್ತೀನಿ ನಿಮಗೆ ನೋಡಿ ಸ್ನೇಹಿತರೆ ಕರೆಂಟ್ ಬರಲೇ ಇಲ್ಲ ನಾನು ಮುಂದೆ ವಿಡಿಯೋ ಕಂಟಿನ್ಯೂ ಮಾಡಬೇಕಂದೆ ಫುಲ್ ಕತ್ಲಾಗಿದೆ ಮತ್ತು ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ನಾಳೆ ವಿಡಿಯೋ ಸಿಗ್ತೀನಿ ಕರೆಂಟೇ ಇಲ್ಲ ಸ್ನೇಹಿತರೆ ಏನು ಮಾಡೋದು ಕರೆಂಟ್ ಇರ್ಲಿಕ್ಕೆ ವಿಡಿಯೋ ಮಾಡೋಕ್ಕೇ ಕಷ್ಟ ಟೈಮ್ ಆದರೆ 8 ಗಂಟೆ ಆಗೈತಿ ಇವಾಗ 8 ಗಂಟೆಗೆ ವಿಡಿಯೋ ಬಂದ್ ಮಾಡ್ತೀನಿ ಇದು ಶಿವಕುಮಾರ್ಗಳು ಮಾಡಿದ ವಿಡಿಯೋ ಅದನ್ನ ವಯಸ್ಸವ್ರು ಕೊಡಕತ್ತೀವಿ ಸ್ನೇಹಿತರೆ ಬಾಯ್ ಸ್ನೇಹಿತರೆ ಗುಡ್ ನೈಟ್ ಎಲ್ಲರಿಗೂ ಮತ್ತೆ ನಾಳೆ ಸಿಗೋಣ ಬಾಯ್ ಗುಡ್ ನೈಟ್ ಸ್ನೇಹಿತರೆ.